ಆದ್ರೆ ಜನರಿಗೆ ನಾವು ಹತ್ರ ಹೋಗ್ಲಿಲ್ಲ ಅನ್ನೋದಕ್ಕೆ ಇಲ್ಲಿರುವಂತ ಲೀಡರ್ಸ್ ಯಾರೇ ಆಗಿರ್ಲಿ ಇವೆಲ್ಲ ಸಾಕ್ಷಿಗಳಾಗಿ ಉಳ್ಕೊಂಡಿವೆ. ಸೊ ಅದಕ್ಕೆ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಈಗ ನೋಡಿ, ವಸತಿ ವಿಚಾರ ಯಾಕೆ ಪ್ರಾಧಾನ್ಯತೆ ಕೊಡ್ತಿದ್ರೆ, ಜೀವನದಲ್ಲಿ ಏನು ಒಬ್ಬನ ಆಸೆ? ಒಂದು ಉದ್ಯೋಗ, ಒಂದು ಮನೆ. ಮನೆ ಬಿಟ್ಟರೆ ಇನ್ನೇನಿದೆ? ಫಸ್ಟ್ ಮನೆ ಇದ್ರೆ ತಾನೆ ಎಲ್ಲ. ಸೊ ಅದಕ್ಕೆ ನಾವು ಪ್ರಯಾರಿಟಿ ಕೊಡಬೇಕು. ಸೊ ಅದಕ್ಕೆ ನಾನು ಆಫೀಸರ್ಸ್ಗೆಲ್ಲ ಹೇಳಿದ್ದೀನಿ, ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಫಸ್ಟ್ ಫೈನಲೈಸ್ ಮಾಡಿ, ಇಲ್ಲ ಅಂದ್ರೆ ಪ್ರೈವೇಟ್ ಲ್ಯಾಂಡ್ ಖರೀದಿ ಮಾಡೋಣ ಅಂತ ಹೇಳಿದ್ದೀನಿ. ಕೆಲವಕ್ಕೆಲ್ಲ ಅಲ್ಲೇ ಹುಡುಕಿದ್ದಾರೆ. ಈಗ ನಾನು ಸೋಮವಾರ ಆದ್ಮೇಲೆ ನೆಕ್ಸ್ಟ್ ಮುಗಿದ ಮೇಲೆ ಆ ಸೈಟ್ಗಳಿಗೂ ಹೋಗ್ತೀನಿ. ನಾನು ಎಲ್ಲೆಲ್ಲಿ ಹುಡುಕಿದ್ದಾರೆ ನಾನೇ ಖುದ್ದಾಗಿ ಹೋಗಿ ಆ ಊರುಗಳಿಗೆ ನಾನು ಭೇಟಿ ಮಾಡ್ತೀನಿ. ಯಾಕಂದ್ರೆ ಇವ್ರು ಕೊಡೋ ಜಾಗ ಜನ ಹೋಗಿ ರೆಡಿ ಇರ್ಬೇಕಲ್ಲ. ಹೌದು, ನಾನು ಟೌನ್ ಪಕ್ಕದಲ್ಲಿ ಬಹಳ ವರ್ಷದಿಂದ ಸೈಟ್ ಕೊಟ್ಟಿಲ್ಲ. ಅದಕ್ಕೆ ನಾವು ಒಂದು ಎಕ್ಸ್ಟೆನ್ಷನ್ ಏನಾದ್ರು ಕೊಡಬೇಕು. ನಾನು ನೆನ್ನೆ ಜಮೀರ್ ಹತ್ರ ಮಾತಾಡಿದ್ದೀನಿ. ಅವರು ಒಂದಿನ ಬರ್ತಾರೆ, ಕೃಷ್ಣ ಬೈರೇಗೌಡರು ಬರ್ತಾರೆ, ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಂತ್ರಿಗಳೆಲ್ಲ ಬಂದು ಸಪ್ರೇಟ್ ಆಗಿ ನೋಡ್ತಾರೆ, ರಿವ್ಯೂ ಮಾಡ್ತಾರೆ. ಆ ಇಲಾಖೆ ಎಲ್ಲ ನೋಡಿ ರಿವ್ಯೂ ಮಾಡಿಬಿಟ್ಟು ಈ ಅರ್ಜಿಗಳೆಲ್ಲ ಯಾವ ರೀತಿ ಸಾರ್ಟ್ ಔಟ್ ಮಾಡಬೇಕು ಅಂತ ಮಾಡ್ತಾರೆ. ಸರ್, ಅಂದ್ರೆ ಬೈ ಎಲೆಕ್ಷನ್ ಗೋಸ್ಕರ ಕ್ಷೇತ್ರಕ್ಕೆ ಬರ್ತಾ ಇದಾರೆ ಅನ್ಕೊಂಡಿದ್ದೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಇಲ್ಲಿ ಆಯ್ತು, ಹಂಗೆ ಅನ್ಕೊಳ್ಳಿ, ಪರವಾಗಿಲ್ಲ. ಬೈ ಎಲೆಕ್ಷನ್ ಅನ್ಕೊತಾನೆ ಅನ್ಕೊಳ್ಳಿ, ಜನಕ್ಕೆ ಸ್ಪಂದನೆ ಮಾಡ್ಬೇಕಲ್ಲ. ಬೈ ಎಲೆಕ್ಷನ್ ಅನ್ಕೊಳ್ಳಿ, ಏನ್ ತಪ್ಪೇನಿದೆ? ಶಾಸಕರಿಲ್ಲ, ಶಾಸಕರಿದ್ರೆ ನಾನೇ ಬರ್ತಿದ್ದೆ. ಇಲ್ಲ ಜಿಲ್ಲೆಲೋ ತಾಲೂಕು ಬಂದು ಜಿಲ್ಲಾ ಮಿನಿಸ್ಟರ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಮಾಡ್ಬೇಕಾಯ್ತು, ಯಾರು ಬೇಡ ಅಂತಾರೆ? ಚೇರ್ ಖಾಲಿ ಆಗೋದಕ್ಕೆ ಬಂದು ಕೂತಿದ್ದೆ ನಾನು. ಚೇರಲ್ಲಿ ಕೂತಿದ್ರೆ ಯಾರು ಬರ್ತಿದ್ರ? ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ರಾಜಕಾರಣ ಇಲ್ಲಿ ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ. ಅದು ಮುಖ್ಯ. ನೋಡ್ರಿ, ಸ್ಪೆಷಲ್ ಗ್ರಾಂಟ್ ಈಗಾಗಲೇ ನಿನ್ನೆ ಡಿಸಿಷನ್ ತಗೊಂಡಿದ್ದಾರೆ. ಯಾರ್ಯಾರಿಗೆ ಏನ್ ಕೊಡ್ಬೇಕು ಅಂತ ಫಸ್ಟ್ ನಮ್ದು ನಾಳೆ ಎಲ್ಲ ಅರ್ಜಿಗಳೆಲ್ಲ ಮುಗಿಲಿ. ಈಗ ಬಹಳ ಜನ ಚರಂಡಿ, ಮನೆ, ಕಾಂಕ್ರೀಟ್ ರೋಡು, ಖಾತೆಗಳು ಇವೆಲ್ಲ ಕೊಟ್ಟಿದ್ದಾರೆ. ಕೆಲವು ಸಮುದಾಯ ಭವನಗಳು, ಈಗ ನೋಡಿ ಹೆಣ್ಮಗಳು ಸ್ಕೂಲ್ ವಿಚಾರ 125 ಜನ ಒಂದೇ ಇದರಲ್ಲಿ ಮಲಗಿಸ್ತಾ ಇದ್ದಾರಂತೆ. ಇಂಥವೆಲ್ಲ ಇದೆ. ಮಿನಿಮಮ್ ಅದೆಷ್ಟು ಬೇಕೋ ಸ್ಪೆಷಲ್ ಗ್ರಾಂಟು ತಂದು ಹಾಕ್ತೀವಿ. ಈಗ ಸದ್ಯಕ್ಕೆ 3 ಎಲೆಕ್ಷನ್ ಇಲ್ಲೇನು ಬಿಜೆಪಿ ಅವ್ರು ಮಾಡೋರು, ಬಿಜೆಪಿ ಅವ್ರು ಮಾಡ್ಲಿಲ್ಲ, ಕಳೆದವ್ರೇನು ಮಾಡ್ಲಿಲ್ಲ, ನಾವು ಮಾಡ್ತೀವಿ.